ಹಾಯ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ನಾನು ಶೀಲಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದು ಬುಧವಾರದ ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ಬುಧವಾರ ಮಧ್ಯಾಹ್ನ ನಾನು ಸ್ವಲ್ಪ ಗಿಡಗಳನ್ನ ನೆಡಬೇಕು ಅಂತ ಹೇಳಿ ಮಣ್ಣು ತರೋದಕ್ಕೆ ಹೇಳಿದ್ದೆ ನನ್ನ ಮಗನಿಗೆ. ಮಂಗಳವಾರ ಹಂಗೆ ಅಂದರೆ ಮಂಗಳವಾರ ಸಾಯಂಕಾಲದಂಗೆ ಹೋಗಿ ಅವನ ಫ್ರೆಂಡ್ ಕರ್ಕೊಂಡೋಗಿ ಒಂದು ಹೊಲದಲ್ಲಿ ಮಣ್ಣು ತುಂಬಿಕೊಂಡು ಬಂದ. ಕೆಂಪು ಮಣ್ಣು ಬಹಳ ಚೆನ್ನಾಗಿತ್ತು. ಅದನ್ನೆಲ್ಲ ಪಾಟ್ಗೆ ತುಂಬ್ತಾ ಇದ್ದೀನಿ ಮಣ್ಣನ್ನು. ನಾನು ಹ್ಯಾಂಗಿಂಗ್ ಪಾಟ್ ತರಿಸಿದ್ದೀನಿ. ನಮ್ಮ ಮನೆ ಮುಂದ್ಗಡೆ ಇರೋ ಬಾಲ್ಕನಿ ಸ್ವಲ್ಪ ಚಿಕ್ಕದಿದೆ. ಚಿಕ್ಕದನ್ನೋದಕ್ಕಿಂತ ನಾವು ಅದರ ಮುಂದ್ಗಡೆ ಮತ್ತು ಸ್ಟಾಲ್ಸಿಗೆ ಬಾಡಿಗೆ ಕೊಟ್ಟಿದ್ದೀವಿ. ಅವರು ಈ ಬಾಲ್ಕನಿ ಮುಖಾಂತರನೇ ಆ ಕಡೆ ಹೋಗಬೇಕು. ಅವರಿಗೆ ಓಡಾಡೋದಕ್ಕೆ ಸ್ವಲ್ಪ ಅಡ್ಡವಾಗಿಬಿಡುತ್ತೆ ನಾನು ಕೆಳಗಡೆ ಪಾಟ್ ಇಟ್ಟರೆ ಅಂತ ಹೇಳಿ ಈ ಮುಂದ್ಗಡೆ ಇರೋ ಗ್ರಿಲ್ಲಿಗೆ ಹ್ಯಾಂಗಿಂಗ್ ಪಾಟು ಹಾಕಿದ್ರಾಯಿತು ಅಂತ ಹೇಳಿ ಹ್ಯಾಂಗಿಂಗ್ ಪಾಟ್ನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಮೀಶೋದಲ್ಲಿ ತರಿಸ್ಕೊಂಡೆ. ರೇಟ್ ಕೂಡ ರೀಸನಬಲ್ ಇತ್ತು, ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗೆ ತುಳಸಿ ಪಾಟ್ ಕೂಡ ಮುಂಚೆನೇ ತರಿಸಿಟ್ಟಿದ್ದೆ, ಅದನ್ನು ಇವತ್ತು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಗಿಡಗಳನ್ನ ಕೂಡ ನಾನು ಆನ್ಲೈನಲ್ಲೇ ತರಿಸಿದ್ದೀನಿ. ಇದಕ್ಕೆ ಶೋ ಗಿಡಗಳನ್ನ ಅಂದರೆ ಹ್ಯಾಂಗಿಂಗ್ ಪಾಟಲ್ಲಿ ಶೋ ಗಿಡಗಳನ್ನ ನೆಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಗಿಡಗಳನ್ನೂ ಕೂಡ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೀನಿ. ಇದಕ್ಕೆಲ್ಲ ಮಣ್ಣು ತುಂಬಿದೆ. ಮಣ್ಣು ತುಂಬಿ ಆದಮೇಲೆ ನೀರು ಮಿಕ್ಸ್ ಮಾಡಿ ಇದನ್ನು ಪೂರ್ತಿ ಮಣ್ಣನ್ನು ನೀರನ್ನ ಕಲಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಮಗನ ಕರೆದು ಇದಕ್ಕೆ ಗ್ರಿಲ್ಗೆ ಈ ರೀತಿ ಹಾಕಿ ನೋಡು, ವೇಟೆಲ್ಲ ತಡೆಯುತ್ತಾ, ತಾಳ್ಕಿ ಬರುತ್ತಾ ಪಾಟು ಅಂತ ನೋಡೋಕ್ಕೆ ಹೇಳಿದೆ. ಅವನು ನೋಡ್ದ, ಎಲ್ಲ ಚೆನ್ನಾಗಿದೆ ಅಮ್ಮ ಅಂತಲೂ ಹೇಳ್ದ. ಗಿಡಗಳ್ನ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು ಅಂದರೆ ಅವರು, ಇದು ಒಂದು 5ರಿಂದ 6 ದಿವಸ ಬೇಕಾಯಿತು ಗಿಡಗಳು ನಾನು ಬುಕ್ ಮಾಡಿದ ಮೇಲೆ ಬರೋದಕ್ಕೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಗಿಡಗಳು ಒಂದು ಕೂಡ ಬಾಡಿರಲಿಲ್ಲ. ಕೆಳಗಡೆ ಮಣ್ಣು ಸಮೇತ ಹಾಕಿ ಫುಲ್ ಪ್ಯಾಚ್ ಮಾಡಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಅದನ್ನು ನನಗೆ ಬಿಚ್ಚೋಕೆ ಬರಲಿಲ್ಲ, ಅಷ್ಟು ಬಿಗಿಯಾಗಿ ಪ್ಯಾಕ್ ಮಾಡಿದರು. ನನ್ನ ಮಗನ ಸಹಾಯ ತಗೊಂಡೆ. ಅವನು ಕೂಡ ಅದಕ್ಕೆ ಹಾಕಿರೋ ಪ್ಯಾಚೆಲ್ಲ ಕತ್ತರಿಯಿಂದ ಕಟ್ ಮಾಡಿ ತೆಗೆದು ಒಂದೊಂದೇ ಗಿಡಗಳನ್ನ ಬಿಡಿಸಿ ಕೊಟ್ಟ. ಪೂರ್ತಿ ಕವರ್ ಚಂದವಾಗಿ ಬಿಗಿಯಾಗಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದರು ಅಂದರೆ ಬಹಳ ನೀಟಾಗಿ ಪ್ಯಾಕ್ ಮಾಡಿದರು. ನಾನು ಪಾಟ್ನಲ್ಲಿ ಎಲ್ಲ ಸಸಿಗಳನ್ನ ನೆಟ್ಟೆ. 4 ತರಿಸಿದ್ದೀನಿ ಈಗ ಸದ್ಯಕ್ಕೆ, ನೋಡೋಣ ಅಂತ. ಈ 4 ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟು ಮತ್ತೆ ಫ್ಲವರ್ ಇರೋವಂತಹ ಸಸಿಗಳನ್ನ ಅಂದರೆ ಹೂ ಬಿಡೋವಂಥ ಸಸಿಗಳು, ಶೋ ಗಿಡಗಳನ್ನ ನೆಕ್ಸ್ಟ್ ಇನ್ನು ಮುಂದಕ್ಕೆ ಜಾಗ ಇದೆ ಅಲ್ಲಿ ಹಾಕಿದ್ರಾಯಿತು ಅಂತ ಈಗ ಫಸ್ಟಿಗೆ ಈಗ 4 ಹಾಕಿ ನನ್ನ ಆಸೆನ ಈಡೇರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಮನೆ ಮುಂದೆ ಹಸೂರಿದ್ದರೆ ಅದರದ್ದು ಲಕ್ಷಣನೇ ಬೇರೆ. ಬರೀ ಒಂದು ತುಳಸಿ ಗಿಡ ಮನೆ ಮುಂದೆ ಇದ್ದರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ, ಅದೇ ರೀತಿ ಈ ರೀತಿ ಎಲ್ಲ ಗಿಡಗಳು ಇದ್ದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಹ್ಯಾಂಗಿಂಗ್ ಪಾಟ್ಗಳನ್ನ ಈ ರೀತಿ ಗ್ರಿಲ್ಲಿಗೆ ಹ್ಯಾಂಗ್ ಮಾಡಿದೆ. ಇವು ಚಂದವಾಗಿ ಸಸಿಗಳು ಬೆಳೆದ್ರೆ ಈಗ ಮಳೆಗಾಲ ಇನ್ನೂ ಚಂದವಾಗಿ ಕಾಣಿಸುತ್ತೆ ಮನೆ ಮುಂದೆ. ಇದನ್ನೆಲ್ಲ ಹ್ಯಾಂಗ್ ಮಾಡಿ ಅದನ್ನೆಲ್ಲ ಸ್ವಚ್ಛ ಮಾಡಿ ವರಾಂಡನ ಬಾಲ್ಕನಿನ ನಾನು ಅಡುಗೆ ಮಾಡೋದಕ್ಕೆ ಅಂತ ಬಂದೆ. ಇವತ್ತು ಬೆಳಗಿಂದ ಏನೂ ಅಡುಗೆನೇ ಮಾಡಿರಲಿಲ್ಲ. ನಮ್ಮ ಯಜಮಾನರು ಬೆಳಗ್ಗೆ ಬೇಗ ಧರ್ಮಸ್ಥಳಕ್ಕೆ ಹೋಗಿದ್ದರು. ಹಾಗೆ ಮಗ ಕೂಡ ನಮ್ಮ ಮೈದನ ಮಗನ ಬರ್ತಡೇ ಇರೋದರಿಂದ ದೇವಸ್ಥಾನಕ್ಕೆ ಅಂತ ಅವನ ಜೊತೆಗೆ ಹೋಗಿದ್ದ. ಅವನು ಬೆಳಗ್ಗೆ ಬೇಗ 6:30 ಸುಮಾರು ಹೋಗಿದ್ದ. ಯಜಮಾನರು ಕೂಡ 8:30 ಹಂಗೆ ಹೋದರು. ಅಷ್ಟೊತ್ತಿಗೆ ನನಗೆ ಟಿಫನ್ ಏನೂ ಬೇಡ ಅಂತ ಹೇಳಿದರು. ನಾನು ಕೂಡ ಹಿಂದಿನ ದಿನ ಪಡ್ಡು ಮಾಡಿದ್ದು ಹಿಟ್ಟು ಉಳಿದಿತ್ತು, ಅದರಿಂದ ದೋಸೆ ಮಾಡ್ಕೊಂಡು ತಿಂದಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಏನು ಅಂತ ಮಾಡೇ ಇರಲಿಲ್ಲ. ಹಾಗಾಗಿ ನಾನು ಮಧ್ಯಾಹ್ನ ಹೀರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ರಾಯಿತು ಅಂತ ಹೇಳಿ ಸ್ವಲ್ಪ ರೈಸ್ ಮಾಡೋದಕ್ಕೆ ಇಟ್ಟು ಹೀರೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಬೆಳಗ್ಗೆನೇ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ. ನನಗೆ ಬೆಳಗ್ಗೆ ಏನೂ ಕೆಲಸ ಇರಲಿಲ್ಲಲ್ಲ, ಹಾಗಾಗಿ ಬೆಳಗ್ಗೆ ಹೀರೆಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿನ ಹೆಚ್ಚಿಟ್ಟಿದ್ದೆ. ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಈರುಳ್ಳಿನ ಹಾಕಿ ಒಂದು ಮುಚ್ಚಳ ಮುಚ್ಚಿದೆ. ಅದೆಲ್ಲ ಬೆಂದಾದಮೇಲೆ ಟೊಮೊಟೊ ಹಣ್ಣು ಸೇರಿಸ್ತೀನಿ.
ಹಾಗೆ ಇವತ್ತು ಒಣ ಖಾರ ಹಾಕಿ ಹೀರೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಒಣ ಖಾರ ಅಂದರೆ ಅಚ್ಕಾರದ ಪುಡಿ. ಹಸಿಮೆಣ್ಸಿನ್ಕಾಯಿ ಹಾಕಿ ರೊಟ್ಟಿ ಮಾಡಿದಾಗ ಹೀರೆಕಾಯಿ ಪಲ್ಯ ಮಾಡಿರ್ತೀನಿ. ಚಪಾತಿ ಮಾಡಿದಾಗ ಖಾರದ ಪುಡಿ ಹಾಕಿ ಹೀರೆಕಾಯಿ ಪಲ್ಯ ಮಾಡಿರ್ತೀನಿ. ಅದು ಹೀರೆಕಾಯಿ ಪಲ್ಯ ಹಸಿಮೆಣ್ಸಿನ್ಕಾಯ್ದು ರೊಟ್ಟಿಗೆ ಸೂಟಬಲ್ ಆಗುತ್ತೆ. ಹೀರೆಕಾಯಿ ಪಲ್ಯನ ಒಗ್ಗರಣೆಗೆ ಹಾಕ್ಕೊಳ್ತಾನೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೆ. ಅನ್ನನೂ ಕುದೀತಾ ಇತ್ತು, ಪಲ್ಯನೂ ರೆಡಿ ಆಗ್ತಾ ಇತ್ತು. ಇದ್ರ ಜೊತೆಗೆ ಮೊಸರು ಖಾರ ಅಂತ ಒಂದು ನಮ್ಮ ಕಡೆ ಫೇಮಸ್ಸು, ಅದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಅದನ್ನು ಮಾಡೋದಂತೂ ತುಂಬಾ ಸುಲಭ. ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ಎಣ್ಣೆ ಹಾಕಿ ಮೆತ್ತವಾಗಿ ಅದಕ್ಕೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೀರೆಕಾಯಿ ಪಲ್ಯ ಒಗ್ಗರಣೆಗೆ ಹಾಕ್ಕೊಳ್ತಾನೆ. ಹೀರೆಕಾಯಿ ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿ ಪುಡಿ, ಸ್ವಲ್ಪ ಉಪ್ಪು, ಸಕ್ಕರೆ, ಹಾಗೆ ಒಂಚೂರು MTR ಮಸಾಲ ಅಥವಾ ಮನೇಲಿ ಮಾಡಿರೋ ಮಸಾಲ ಪೌಡ್ರನ್ನ ಸೇರಿಸಿ ಸ್ವಲ್ಪ ನೀರು ತುಂಬಿಸಿ ಒಂದು ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸಿಬಿಟ್ರೆ ಹೀರೆಕಾಯಿ ಪಲ್ಯ ಮೆತ್ತಗೆ ಬೆಂದುಬಿಡುತ್ತೆ. ಬಹಳ ರುಚಿಯಾಗುತ್ತೆ. ಒಣ ಖಾರ ಹಾಕಿ ಹೀರೆಕಾಯಿ ಪಲ್ಯನ ಚಪಾತಿ ಮಾಡಿದಾಗ ಮಾಡಿ ನೋಡಿ, ಬಹಳ ರುಚಿಯಾಗುತ್ತೆ. ಅನ್ನನೂ ಅಳ್ಳಿಬಿಟ್ಟಿದ್ದೆ. ಬಸ್ತ್ ಮಾಡ್ತೀನಿ ಅನ್ನ ಯಾವಾಗಲೂ ನಾನು, ಕುಕ್ಕರಲ್ಲಿ ಮಾಡೋದು ಕಡಿಮೆ. ಅನ್ನನೂ ರೆಡಿ ಆಯಿತು. ಹಾಗೆ ಪಲ್ಯನೂ ಬೇಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಈ ಸ್ಲ್ಯಾಬಲ್ಲಿ ಚಪಾತಿ ಉದ್ದಬೇಕಲ್ಲ, ಹಾಗಾಗಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಅದ್ರ ಮೇಲಿರೋ ಎಲ್ಲ ಪಾತ್ರೆ ಸಾಮಾನುಗಳು ಆ ಕಡೆ ಒಂದು ಈ ಕಡೆ ಒಂದಿದ್ವು, ಅವನ್ನೆಲ್ಲ ಒಂದು ಸೈಡು ಜೋಡಿಸ್ಕೊಂಬಿಟ್ಟು ಚಪಾತಿ ಉದ್ದೋದಕ್ಕೆ ರೆಡಿ ಮಾಡಿಕೊಂಡೆ. ಹುರ್ಕೊಂಡಿರೋ ಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿ, ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಮಿಕ್ಸಿ ಮಾಡಿಕೊಂಡೆ. ಚಟ್ನಿಯಾಗಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತೀವಲ್ಲ ಆ ರೀತಿಯಾಗಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ. ಈ ಮೊಸರು ಖಾರ ಬಹಳ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಚಪಾತಿಗೆ, ರೊಟ್ಟಿಗೆ, ದೋಸೆ, ಹಾಗೆ ಪೂರಿಗೂ ಕೂಡ ಬಹಳ ಚೆನ್ನಾಗಿರುತ್ತೆ. ಪಲ್ಯನೂ ಬೇಯ್ತಾ ಬಂತು. ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪಲ್ಯನ ಬೆಂದಿರೋದ್ರಿಂದ ಗ್ಯಾಸ್ ಸ್ಟವ್ನ ಆಫ್ ಮಾಡಿದೆ. ಅನ್ನನೂ ಅಳ್ಳಿತ್ತು, ಅದನ್ನು ಕೂಡ ಆಫ್ ಮಾಡಿದೆ. ಈಗ ಮೊಸರು ಖಾರ ಮಾಡೋದು ಹೇಗಂತ ನಾನು ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೀವು ಒಂದು ಬೌಲಿಗೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಮೊಸರು ಖಾರ ಬೇಕಾಗುತ್ತೋ ಅಷ್ಟು ಮೊಸರನ್ನು ಸೇರಿಸ್ಕೋಬೇಕು. ಮೊಸರನ್ನು ಸೇರಿಸಿ ಅದು ಸ್ವಲ್ಪ ಗಟ್ಟಿಯಾಗಿದ್ದರೆ ಅದನ್ನು ಸ್ವಲ್ಪ ಕೈಯಾಡಿಸಿ ಆ ಮೊಸರನ್ನೆಲ್ಲ ನೀರಿನ ಥರ ಮಾಡ್ಕೋಬೇಕು. ಜಾಸ್ತಿ ನೀರು ಮಾಡಬಾರ್ದು, ಒಂದು ಅಳತೆಗೆ ಮಂದವಾಗಿ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು, ಹಾಗೆ ಸ್ವಲ್ಪ ಸಕ್ಕರೆ ಸೇರಿಸಬೇಕು. 2 ಕರಗೋವರೆಗೂ ಚೆನ್ನಾಗಿ ಸ್ಪೂನಿಂದ ಕಲಿಸ್ಕೋಬೇಕು. ಈ ರೀತಿ ಕಲಸಿ ಆದಮೇಲೆ ನಾವು ಈ ಹಸಿಮೆಣ್ಸಿನ್ಕಾಯಿ ಚಟ್ನಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೀಗ ಈ ಮೊಸರಿಗೆ ಸೇರಿಸಬೇಕು. ಹಸಿಮೆಣ್ಸಿನ್ಕಾಯಿ ಚಟ್ನಿ ಮೊಸರನ್ನ ಚೆನ್ನಾಗಿ ಮತ್ತೊಮ್ಮೆ ಸೌಟಿಂದ ಕೈಯಾಡಿಸ್ಕೋಬೇಕು. ಈ ರೀತಿ ಕೈಯಾಡಿಸಿ ಆದಮೇಲೆ ನಾನಿಲ್ಲಿ ಇದು ಸಪ್ಪೆ ಶೇಂಗಾ ಪುಡಿ, ಅಂದರೆ ಶೇಂಗಾನ ಹುರಿದು ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಹೀರೆಕಾಯಿ ಪಲ್ಯ, ಜವಳೆಕಾಯಿ ಪಲ್ಯ ಮಾಡಿದಾಗ ಈ ಸಪ್ಪೆ ಶೇಂಗಾ ಪುಡಿನ ಪಲ್ಯಗಳಿಗೆ ಸೇರಿಸಿರ್ತೀನಿ. ಅದಕ್ಕಾಗಿ ಅದನ್ನು ಯಾವಾಗಲೂ ನಾನು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಪೌಡ್ರನ್ನು ಇದಕ್ಕೆ 3ರಿಂದ 4 ಸ್ಪೂನು ಸೇರಿಸಬೇಕು. ಸೇರಿಸಿ ಚೆನ್ನಾಗಿ ಸೌಟಿಂದ ಕಲಸಿ ಉಪ್ಪು ಆಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಬೇಕಿದ್ರೆ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ರೆ ಮೊಸರು ಖಾರ ರೆಡಿ. ಇದಕ್ಕೆ ಬೇಕಂದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಯಿಂದ ಒಗ್ಗರಣೆ ಕೊಟ್ಟರೆ ಇನ್ನೂ ರುಚಿಯಾಗುತ್ತೆ. ಬೇಡ ನಮಗೆ ಅಷ್ಟೇ ಸಾಕು ಅಂದರೆ ಅದೇ ರೀತಿಯೇ ಊಟ ಮಾಡ್ಬೋದು. ನಾನು ಇದಕ್ಕೇನು ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟಿರಲಿಲ್ಲ, ಹಾಗೇ ಮಾಡಿದೆ ಮೊಸರು ಖಾರನ. ಈಗ ಪಲ್ಯ ರೆಡಿ ಆಯಿತು, ಮೊಸರು ಖಾರನೂ ರೆಡಿ ಆಯಿತು, ಹಾಗೆ ಅನ್ನನೂ ರೆಡಿ ಆಯಿತು. ಅನ್ನಕ್ಕೆ ತುಪ್ಪ, ಶೇಂಗಾ ಪುಡಿ, ಉಪ್ಪಿನಕಾಯಿ, ಪಲ್ಯ ಹಾಕ್ಕೊಂಡು ಊಟ ಮಾಡಿದ್ರಾಯಿತು. ಸಾಂಬಾರೇನು ಬೇಡ ಮಮ್ಮಿ ಅಂತ ಮಗ ಹೇಳ್ದ. ಚಪಾತಿ ಹಿಟ್ಟನ್ನ ಚಪಾತಿ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಇದ್ದಾಗ ನೆನೆಸಿಟ್ರೆ ಚಪಾತಿ ಬಹಳ ಮೆದುವಾಗಿ ಬರುತ್ತೆ. ಬರೀ ಚಪಾತಿ ಹಿಟ್ಟನ್ನ ಕಲಸೋದಕ್ಕಿಂತ ಚಪಾತಿ ಹಿಟ್ಟಿನ ಜೊತೆ ಸ್ವಲ್ಪ ಹಾಲಾಗಲಿ ಅಥವಾ ಮೊಸರಾಗಲಿ ಮತ್ತು ಮಜ್ಜಿಗೆ ಆಗಲಿ ಇದ್ದರೆ ಹಾಕಿ ಕಲಸಿ ಇನ್ನೂ ಸ್ಮೂತಾಗುತ್ತೆ.
ಇನ್ನು ಹೆಲ್ತಿಯಾಗಿ ಬೇಕು ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಇಲ್ಲ ಅಂದರೆ ಪನ್ನೀರು ಸೇರಿಸಿ ನಾದಿ ಚಪಾತಿ ಮಾಡೋದರಿಂದ ಒಂದು ಹೆಲ್ತಿ ಫುಡ್ ಕೂಡ ನಾವು ಮಾಡ್ದಂಗಾಗುತ್ತೆ. ಹೀಗೆ ನಾವು ಮನೆಯಲ್ಲಿರೋ ಸಾಮಾನುಗಳನ್ನೇ ಬಳಸ್ಕೊಂಡು ರುಚಿಯಾಗಿರ್ತಕ್ಕಂಥ ಅಡುಗೆ ಹಾಗೂ ಆರೋಗ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಅಡುಗೆಗಳನ್ನ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ, ಹಾಗೆ ರುಚಿನೂ ಇರುತ್ತೆ. ನಾನಿವತ್ತು ಸ್ವಲ್ಪ ಮೊಸರು ಸೇರಿಸಿ ಚಪಾತಿ ಹಿಟ್ಟನ್ನ ನಾದಿದ್ದೀನಿ. ಚಪಾತಿ ಉಳ್ಳಿಗೆ ಸ್ವಲ್ಪ ಮಧ್ಯದಲ್ಲಿ ಎಣ್ಣೆ ಸವರ್ಬಿಟ್ಟು ಅದನ್ನು ಮತ್ತೆ ಇನ್ನೊಂದು ಟ್ರಯಾಂಗಲ್ ಶೇಪಲ್ಲಿ ಮಡಚಿ ಉದ್ದೋದ್ರಿಂದ ಚಪಾತಿ ಪದರಾಗಿ ಬರುತ್ತೆ, ಹಾಗೆ ಮೆದುವಾಗುತ್ತೆ ಕೂಡ. ಯಾವಾಗಲೂ ಈ ರೀತಿಯೇ ಮಾಡಿರ್ತೀನಿ. ಮತ್ತು ನಮ್ಮ ಅಕ್ಕ ಅವರೆಲ್ಲ 2 ಡಬಲ್ ಚಪಾತಿ, ಒಂದಕ್ಕೊಂದು ಚಪಾತಿ ಹಚ್ಚಿ ಉದ್ದುತ್ತಾರೆ. ಅದು ಪದರ ಚಪಾತಿ ಅಂದರೆ ಒಂದ್ರ ಮೇಲೆ ಒಂದು ಚಪಾತಿ ಡಬಲ್ ಚಪಾತಿ ಆಗುತ್ತೆ. ಅದನ್ನು ಬಿಡಿಸ್ತಾರೆ ಕೂಡ. ಮೇಲೆದೊಂದು ಸಪ್ರೇಟ್ ಆಗುತ್ತೆ, ಕೆಳಗಿಂದೊಂದು ಸಪ್ರೇಟ್ ಆಗುತ್ತೆ. ಬಹಳ ಚೆನ್ನಾಗಿ ಮಾಡ್ತಾಳೆ ನಮ್ಮಕ್ಕ. ನಾನು ಆ ರೀತಿ ಟ್ರೈ ಮಾಡಿ ನೋಡಿದೆ, ಆದರೆ ನನಗಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ. ನಾನು ಯಾವಾಗಲೂ ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ಮಾಡಿರ್ತೀನಿ. ಚಪಾತಿನ ಉದ್ದೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಂಚು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಚಪಾತಿ ಲಟ್ಟಿಸ್ತಾ ಮಗನ್ನ ಕೇಳಿ ಬಂದೆ, ಹಸುವಾಗಿತ್ತೇನೋ ನಿನಗೆ, ಟೈಮ್ ಆಯ್ತಲ್ಲ, ಬೆಳಿಗ್ಗೆ ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಿ, ಅಲ್ಲಿ ಊಟನ ಪ್ರಸಾದನ ಮಾಡ್ಕೊಂಡು ಬಂದಿರಾ ಅಥವಾ ಹೋಟೆಲಲ್ಲಿ ತಿಂದು ಬಂದಿರಾ ಅಂತ ಕೇಳಿದೆ. ಇಲ್ಲ, ದೋಸೆ ತಿಂದಿದ್ವಿ ಮಮ್ಮಿ, ಚೆನ್ನಾಗಿ ತಿಂಡಿ ತಿಂದ್ಕೊಂಡು ಬಂದ್ವಿ, ಹೋಟೆಲಲ್ಲೇ ತಿಂದ್ವಿ, ಪ್ರಸಾದದ್ದಿನ್ನೂ ರೆಡಿ ಆಗಿರಲಿಲ್ಲ ದೇವಸ್ಥಾನಕ್ಕೆ, ನಾವು ಬೇಗ ಹೋಗಿರೋದ್ರಿಂದ ಅಂತ ಹೇಳ್ದೆ. ಹಾಗಾಗಿ ಮತ್ತೆ ಇನ್ನೇನು 2 ಗಂಟೆ ಆಗಿತ್ತಲ್ಲ, ನಾನು ಚಪಾತಿ ಉದ್ದೋದಕ್ಕೆ ರೆಡಿ ಮಾಡಿಕೊಂಡೆ. ಬಿಸಿ ಚಪಾತಿ ಇಷ್ಟಪಡ್ತಾನೆ ಮಗ, ಹಾಗಾಗಿ ಬಂದು ತಿನ್ಬಾ ಅಂತ ಕರಿತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಐದನೇ ಮಗ ಬಂದು ಅವ್ನ ಬರ್ತಡೇ ಇರೋದರಿಂದ ಜಾಮೂನ್ ತೊಗೊಂಡು ಬಂದಿದ್ದ ನಮಗೆ ಕೊಡೋದಕ್ಕೆ ಅಂತ. ಅವನಿಗೆ ವಿಶ್ ಮಾಡೋದಕ್ಕೆ ನಾನು ಕ್ಯಾಮ್ರಾ ಕಡೆ ತಿರುಗಿಸಿ ವಿಶ್ ಮಾಡೋದಕ್ಕೆ ಕೇಳಿದೆ. ಥ್ಯಾಂಕ್ ಯು ಹೇಳೋದಕ್ಕೆ ಕೇಳಿದರೆ ಕ್ಯಾಮ್ರಾಕ್ಕೆ ಮುಖ ತೋರ್ಸೋಕ್ಕೆ ರೆಡಿ ಇಲ್ಲ ಅವನು. ಹಾಗೆ ವಿಶ್ ಮಾಡಿ ಅವನಿಗೆ ಮನೆಯಲ್ಲಿ ಮೈಸೂರು ಪಾಕ್ ಇತ್ತು, ಅದನ್ನು ತಿನ್ಸೋಕೆ ಹೋದೆ. ಬೇಡ, ಇವತ್ತು ಸ್ವೀಟ್ ಬಹಳ ತಿಂದಿದ್ದೀನಿ, ಬೇಡ ಅಂತ ಹೇಳ್ತಾ ಇದ್ದ. ಹಾಗೆ ಅವನು ತಂದಿರೋ ಜಾಮೂನನ್ನು ನಾನು ತಿಂದೆ, ಅವನಿಗೂ ತಿನ್ಸೋಕೆ ಹೋದೆ, ಬೇಡ ಸ್ವೀಟ್ ಅಂತ ಹೇಳ್ತಾ ಇದ್ದ. ಅವನಿಗೂ ವಿಶ್ ಮಾಡಿದೆ, ಊಟ ಮಾಡು ಅಂತ ಹೇಳಿದೆ. ನಮ್ಮ ಮನೆಯಲ್ಲೂ ಚಪಾತಿನೇ ಮಾಡ್ತಿದ್ದಾಳೆ ಅಮ್ಮ ಅಂತ ಹೇಳಿ ಅವನು ಒಂದು 5 ನಿಮಿಷ ಕೂತು ಮಾತಾಡಿ ಹೋದ. ಅಷ್ಟೊತ್ತಿಗೆ ಚಪಾತಿನೂ ಬೇಯ್ತಾ ಇತ್ತು. ನನ್ನ ಮಗನಿಗೆ ಹಸಿವಾಗಿತ್ತು. ಆವಾಗ ಬಂದ, ಅಮ್ಮ ರೆಡಿ ಆಯ್ತಾ ಚಪಾತಿ ಅಂತ. ಅಲ್ಲಿವರೆಗೂ ಅವನು ಯಾವುದೋ ಮೂವಿ ನೋಡ್ತಾ ಕೂತಿದ್ದ. ರಜೆ ಇದ್ದಾಗೆ ಮಕ್ಕಳು ಮನೇಲಿದ್ದಾಗ ಅವ್ರು ಕೇಳಿದ್ದು ಊಟ ಮಾಡಿಕೊಡೋದಕ್ಕೆ ಏನೋ ಒಂಥರ ಖುಷಿ. ಚಪಾತಿಗೆ ಮೊಸರು ಖಾರ ಮತ್ತು ಹೀರೆಕಾಯಿ ಪಲ್ಯ, ಸ್ವಲ್ಪ ಟೊಮೊಟೊ ಹಣ್ಣಿನ ಚಟ್ನಿ ಇತ್ತು. ನಿನ್ನೆ ಹಂಗೆ ಪಡ್ಡಿಗೆ ಟೊಮೊಟೊ ಹಣ್ಣಿನ ಚಟ್ನಿ ಮಾಡಿದ್ದೆ. ಟೊಮೊಟೊ ಹಣ್ಣಿನ ಚಟ್ನಿ ಪಡ್ಡಿಗೆ ಬಹಳ ರುಚಿ, ಒಳ್ಳೆ ಕಾಂಬಿನೇಷನ್ನು. ನಮ್ಮ ಅಪ್ಪಾಜಿ ಟೊಮೊಟೊ ಹಣ್ಣಿನ ಪಲ್ಯ ಮಾಡಿಸ್ಕೊಳ್ತಾ ಇದ್ದರು ಪಡ್ಡಿನ ಜೊತೆಗೆ. ಹೀಗೆ ಮಗ ತಟ್ಟೆ ತಗೊಂಡು ಹಾಕೊಳೋದಕ್ಕೆ ಬಂದ, ಟೈಮ್ ಆಗಿತ್ತಲ್ಲ. ಅವನಿಗೆ ಹೇಳ್ತಾ ಇದ್ದೆ ಟೊಮೊಟೊ ಹಣ್ಣಿನ ಚಟ್ನಿ ಬಗ್ಗೆ. ನಮ್ಮ ಅಪ್ಪಾಜಿ ಟೊಮೊಟೊ ಹಣ್ಣಿನ ಪಲ್ಯ ಪಡ್ಡು ಮಾಡಿಸ್ಕೊಳ್ತಾ ಇದ್ದರು ಅಪ್ಪಿ ಅಂತ. ಹೌದಮ್ಮ, ನೆಕ್ಸ್ಟ್ ನೀನು ಮಾಡಿದಾಗ ಆ ರೀತಿ ಮಾಡು ಅಂತ ಹೇಳ್ತಾ. ಚಪಾತಿ ಬೇಯಿಸುವಾಗ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಟ್ಟೆ. ಅವನಿಗೆ ಸ್ವಲ್ಪ ತುಪ್ಪ ಅಂದರೆ ತುಂಬಾ ಇಷ್ಟ, ಹಾಗಾಗಿ ತುಪ್ಪ ಹಾಕಿ ಚಪಾತಿ ಬೇಯಿಸ್ಕೊಟ್ಟೆ. ಪಲ್ಯ ಮತ್ತು ಮೊಸರು ಖಾರ, ಟೊಮೊಟೊ ಹಣ್ಣಿನ ಚಟ್ನಿ ಹೀಗೆ ಎಲ್ಲ ಬಡಿಸ್ಕೊಂಡ. ಮೊಸರು ಖಾರ ಹಾಕ್ಕೊಳೋದು ಮರ್ತಿದ್ದ, ಹಾಕ್ಕೊಟ್ಟೆ ಅವನಿಗೆ. ಮೊಸರು ಖಾರ ಮತ್ತು ಹೀರೆಕಾಯಿ ಪಲ್ಯ, ಟೊಮೊಟೊ ಹಣ್ಣಿನ ಚಟ್ನಿ ಹಾಕಿ ಚಪಾತಿ ಬೇಯಿಸಿ ತುಪ್ಪ ಹಾಕಿ ಚಪಾತಿ ಬೇಯಿಸ್ಕೊಟ್ಟೆ. ಹಾಗೆ ರೋಸ್ಟ್ ಚಪಾತಿ ಅಂದರೆ ಬಹಳ ಇಷ್ಟ ಅವನಿಗೆ. ಕೊನೆಗೆ ಒಂದು ರೋಸ್ಟ್ ಚಪಾತಿ ಬೇಯಿಸ್ಕೊಡ್ರಿಮ್ಮ ಅಂತ ಹೇಳ್ದ. ಮತ್ತು ಟೊಮೊಟೊ ಹಣ್ಣಿನ ಚಟ್ನಿಗೆ ಸ್ವಲ್ಪ ತುಪ್ಪನೂ ಹಾಕ್ರಿ ಅಂತ ಹೇಳ್ದ. ಹೀಗೆ ಮಕ್ಕಳು ಮನೇಲಿದ್ದಾಗ ಸ್ವಲ್ಪ ಚೆನ್ನಾಗಿರೋ ಆರೋಗ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಊಟನ ಮಾಡಿಸ್ಬೇಕನ್ನೋದೇ ನನ್ನ ಆಸೆ. ಹೀಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಧನ್ಯವಾದ ಎಲ್ಲ.